ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ನಿನ್ನೆ ರಾತ್ರಿ ಮಳೆ ಶುರುವಾಗಿದ್ದು ಇವತ್ತು ಬೆಳಗಿನ ಜಾವದ ತನಕನೂ ಮಳೆ ಬಂದಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಆ ಲೀಫ್ ಮೇಲೆ ಹನಿ. ಸೊ ಸ್ನೇಹಿತರೆ, ಈಗ ಸಾನು ಹೋಗಿದ್ದಾಳೆ ಸ್ಕೂಲ್ಗೆ. ಈಗ ನನ್ನ ರುಟೀನ್ ಶುರುವಾಗುತ್ತೆ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ, ಅದಕ್ಕೆ ಇವತ್ತು ವ್ಲಾಗ್ನ ಈಗ ಶುರು ಮಾಡ್ತಾಯಿದ್ದೀನಿ. ನಿಮ್ಮನ್ನು ಕೂಡ ಕರ್ಕೊಂಡು ಹೋಗೋಣ ಅಂಥೇಳಿ. ಯಾಕಂದರೆ ತುಂಬ ದಿನ ಆದಮೇಲೆ ಸ್ಯಾರಿ ಶಾಪಿಂಗ್ ಹೋಗೋಣ ಅಂತ ಇದ್ದೀನಿ. ನಾನು ಬೆಂಗಳೂರಲ್ಲಿ ಸುಮಾರು ವರ್ಷಗಳೇ ಆಯಿತು ನಾನು ಹೋಗಿ. ಸೊ ಇವತ್ತು ಹೋಗೋಣ ಬನ್ನಿ. ಮೊದಲಿಗೆ ನಾನು ಕೆಲಸ ಶುರು ಮಾಡ್ತಾ ಇರೋದು ಬಟ್ಟೆ ಒಣಗಾಕ್ತಾ ಇದ್ದೀನಿ. ಇದು ನೆನ್ನೆ ವಾಶ್ ಮಾಡಿದಂಥ ಬೆಡ್ಶೀಟ್ಸ್, ಪಿಲ್ಲೋ ಕವರ್ಸ್ ಎಲ್ಲ ಕಾಟ್ ಮೇಲಿಂದು, ಹಾಗೆ ಸಾನು ಯೂಸ್ ಮಾಡೋ ಬೆಡ್ದು, ನಮ್ಮ ಕಾಟ್ದು ಎಲ್ಲ ಕೂಡ ತೆಗೆದು ವಾಶ್ ಮಾಡಿದ್ದೆ, ಪಿಲ್ಲೋ ಕವರ್ಸ್ ಎಲ್ಲನೂ. ಆದರೆ ನೆನ್ನೆ ಮಳೆ ಬಂತು ಅಂತ ಹೇಳಿದ್ನಲ್ಲ, ಹಾಕೋದಕ್ಕಾಗಲಿಲ್ಲ. ಅಂದರೆ ನಾನು ಸಂಜೆ ಯೂಶ್ವಲಿ ಹಾಕೋದು, ಬಟ್ ಸಂಜೆನೇ ಮಳೆ ಬರೋ ಥರ ಇತ್ತು. ಸುಮ್ಮನೆ ಯಾಕೆ ಅಂದರೆ ಇನ್ನು ನಾನು ಕಂಫರ್ಟ್ ಹಾಕಿರ್ತೀನಿ, ವಾಸನೆ ಎಲ್ಲ ಹೋಗುತ್ತೆ, ಇನ್ನೂ ಒಂಥರ ಬೇರೆ ಚೇಂಜ್ ಆಗುತ್ತೆ ವಾಸನೆ ಅಂದ್ಬಿಟ್ಟು ನಾನು ನೆನ್ನೆ ಒಣಗಾಕಿರಲಿಲ್ಲ. ಈಗ ಬೆಳಿಗ್ಗೆ ಎದ್ದ ತಕ್ಷಣವೇ ಮೊದಲು ಕೆಲಸ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ತುಂಬ ಚೆನ್ನಾಗಿ ಬಿಸಿಲು ಬಂದಿದೆ. ಇವಾಗ ಹಾಕಿದ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಒಣಗೋಗುತ್ತೆ, ಆವಾಗ ನಾವು ಎತ್ತಿಟ್ಕೊಳ್ಬೋದು. ಸಂಜೆ ಅಥವಾ ರಾತ್ರಿ ಮಳೆ ಬರ್ತಾ ಇದೆ ಈ ಡೇಸಲ್ಲಿ, ಸೊ ದಟ್ಸ್ ಓಕೆ ಅಲ್ವಾ ಅಂತ ಹೇಳಿಬಿಟ್ಟು ಈಗ ಕಿಚನ್ ಕ್ಲೀನ್ ಮಾಡ್ಕೊಳೋದಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ನೆನೆ ರಾತ್ರಿ ಮಾಡಿದ್ದೆ, ಬಟ್ ಬೆಳಿಗ್ಗೆ ತಿಂಡಿ ಮಾಡಿದ್ಮೇಲೆ ಮತ್ತೆ ಮೆಸಪ್ ಆಗಿರುತ್ತೆ. ಸೊ ನೆನೆ ತೊಳೆದಿರೋವಂಥ ಪಾತ್ರೆಗಳೆಲ್ಲನೂ ಎತ್ತಿಡಬೇಕು, ನೀರಾಡೋದಕ್ಕೆ ಅಂತ ಇಟ್ಟಿರ್ತೀನಿ. ಸೊ ಈಗ ಒಂದು ಸಾರಿ ಕ್ಲೀನ್ ಮಾಡಿಬಿಟ್ರೆ ಮಧ್ಯಾಹ್ನದ ತನಕ 1 o'clock ತನಕ ನಾನು ಮತ್ತೆ ಕಿಚನ್ಗೆ ಬರೋ ನೆಸಸರಿ ಇರೋದಿಲ್ಲ. ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣುತ್ತೆ. ಇಲ್ಲ ಅಂದರೆ ಅಯ್ಯೋ ಮಾಡಬೇಕು ಅಂದ್ಕೊಂಡೇ ಇರ್ತೀನಿ ಹೊರತು ಅದು ನೀಟಾಗಿ ಕಾಣ್ತಾ ಇರೋದಿಲ್ಲ ನೋಡಿ, ಸಮಾಧಾನವೂ ಇರೋದಿಲ್ಲ. ಅದಕ್ಕೆ ಬೆಳಗ್ಗೆ ಹೊತ್ತಂತೂ ತುಂಬಾ ಮೆಸಪ್ ಆಗಿರುತ್ತೆ, ಅರ್ಜೆಂಟಲ್ಲಿ ಮಾಡ್ತಾ ಇರ್ತೀನಲ್ವ ಅಂತ ಹೇಳಿಬಿಟ್ಟು. ಸೊ ಈಗ ಕ್ಲೀನ್ ಮಾಡಿ ಕಿಚನ್ ಕ್ಯಾಬಿನೆಟಲ್ಲಿ ಏನೇನು ಇಟ್ಟಿದ್ದೀನೋ ಮೇಲ್ಗಡೆ ಅದನ್ನೆಲ್ಲನೂ ಕೂಡ ಸೆಟ್ಲ್ ಮಾಡಿಬಿಡ್ತೀನಿ. ಇದು ಆಯಿಲ್ ಬಾಟ್ಲು ಸ್ನೇಹಿತರೆ. ಇದ್ರ ಮೇಲೆ ಈ ಫ್ಲವರ್ಸ್ ಡಿಸೈನ್ ಇದೆ ನೋಡಿ. ಈ ಫ್ಲವರ್ಸ್ ಡಿಸೈನ್ ಹೋಗದೆ ಇದನ್ನು ಹೇಗೆ ವಾಶ್ ಮಾಡ್ತೀರಾ? ನಾನು ಒಂದೇ ಸರಿಗೆ ಹೊರಟೋಯ್ತು. ಎಣ್ಣೆ ಜಿಡ್ಡಲ್ವಾ, ವಾಶ್ ಮಾಡಿದ್ರೆ ತುಂಬ ಬೇಗ ಹೊರಟೋಗುತ್ತದು. ಅದಕ್ಕೆ ಇದನ್ನು ಹೇಗೆ ಮೇಂಟೈನ್ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ರಿ. ಈಗ ನೋಡಿ, ಆಯಿಲ್ ಖಾಲಿ ಆಗಿದೆ. ಖಾಲಿ ಆದ ತಕ್ಷಣವೇ ಅದು ಜಿಡ್ಡಾಗಿರುತ್ತೆ. ಜಾಸ್ತಿ ಜಿಡ್ಡಾಗಲಿ ಅಂತ ನಾನು ಕಾಯೋದಿಲ್ಲ. ಸ್ವಲ್ಪ ಜಿಡ್ಡಾದಾಗಲೇ ಈ ಥರ ಸೋಪ್ ಹಾಕಿ ಹಚ್ಚಿ ಒಂದು 10-15 ನಿಮಿಷ ಬಿಟ್ಬಿಡಬೇಕು. ಹಾಗೇನಾಗುತ್ತೆ, ಆ ಆಯಿಲ್ ಜಿಡ್ಡೆಲ್ಲ ಕೂಡ ಸಾಫ್ಟ್ ಆಗುತ್ತೆ. ನಾವು ಇವಾಗ ಏನಾದ್ರೂ ಉಜ್ಜೋದಕ್ಕೆ ಹೋದರೆ ಇಲ್ಲೆಲ್ಲ ಉಜ್ಜಬೇಕಾಗತ್ತೆ. ಸೊ ನೋಡಿ ಸ್ನೇಹಿತರೆ, ವಾಶ್ ಮಾಡಿದ್ದೀನಿ. ಜಸ್ಟ್ ಹ್ಯಾಂಡಲ್ಲೇ ಸ್ಕ್ರಬ್ಬರೆಲ್ಲ ಯೂಸ್ ಮಾಡಿದರೆ ಈ ಡಿಸೈನ್ ಹೋಗುತ್ತೆ. ಅದಕ್ಕೆ ಜಸ್ಟ್ ಹಾಗೆ ಮಾಡಿದ್ದೀನಿ ನೋಡಿ, ಎಲ್ಲೂ ಜಿಡ್ಡಿಲ್ಲ. ಸೊ ಈ ಥರ ಫಾಲೋ ಮಾಡಿ, ತುಂಬ ಜಿಡ್ಡೇನಾಗೋದಿಲ್ಲ. ಆಗ ನಾವು ಸ್ಕ್ರಬ್ ಮಾಡಬೇಕು ಅನ್ನೋ ನೆಸಸರಿ ಇರೋದಿಲ್ಲ. ನನಗೆ ಗ್ರೇ ಹೇರ್ಸ್ ಇದೆ ಸ್ನೇಹಿತರೆ, ಅದನ್ನು ಕವರ್ ಮಾಡೋದಕ್ಕೆ ನಾನು ಹೆನ್ನ ಹಚ್ತೀನಿ. ಬಟ್ ಬೆಳಿಗ್ಗೆ ಹೊತ್ತು ನನಗೆ ಹಚ್ಚೋದಕ್ಕೆ ಕೆಲವೊಂದು ಸಾರಿ ಟೈಮ್ ಆಗಲ್ಲ. ಇವತ್ತು ಹೊರಗಡೆ ಹೋಗಬೇಕಿತ್ತಂತ ಗೊತ್ತಿತ್ತಲ್ಲ ಅಂತ ಹೇಳ್ಬಿಟ್ಟು ನೆನ್ನೆ ಸಂಜೆನೇ ನಾನು ಹಚ್ಚಿದೆ. ಅಂದರೆ ಹೆನ್ನಾನ ನಾವು ಮೊದಲೇ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಬಟ್ ಇದು ಮಾಮಾಅರ್ತ್ ಅವರ ನ್ಯಾಚುರಲ್ ಹೆನ್ನಾ ಪೇಸ್ಟ್ ರೆಡಿ ಟು ಯೂಸ್. ಈ ನ್ಯಾಚುರಲ್ ರೆಡಿ ಟು ಯೂಸ್ ಹೆನ್ನಾ ಪೇಸ್ಟಲ್ಲಿ 100% ನ್ಯಾಚುರಲ್ ಹೆನ್ನಾ ಇದೆ, ಡಾರ್ಕ್ ರೋಸ್ಟ್ ಕಾಫಿ ಇದೆ, ಮತ್ತೆ ಕೋಕೋನಟ್ ಆಯಿಲ್ ಇದೆ. ಇದು ಕೆಮಿಕಲ್ ಬೇಸ್ಡ್ ಅಲ್ಲ ಸ್ನೇಹಿತರೆ. ನಾವು ಕಲರ್ಸ್ ಯೂಸ್ ಮಾಡಿದಾಗ ಆ ಕಲರ್ಸ್ ಅಲ್ಲಿ ಹಾರ್ಶ್ ಕೆಮಿಕಲ್ಸ್ ಇರುತ್ತೆ, ಅದ್ರ ಜೊತೆ ನಮ್ಮ ಹೇರ್ನ ಕೂಡ ಡ್ಯಾಮೇಜ್ ಮಾಡುತ್ತೆ. ಬಟ್ ಈ ಹೆನ್ನಾ ಪೇಸ್ಟ್ ಅಲ್ಲಿ ಮಂಜಿಷ್ಟ ಇದೆ, ರೀತಾ ಇದೆ, ಶಿಕಾಕಾಯಿ ಇದೆ, ಮೇಥಿ ಇದೆ, ಕಲರ್ ಕೊಡುತ್ತೆ, ನರಿಶ್ ಕೊಡುತ್ತೆ, ಹಾಗೆ ಕಂಡೀಷನ್ ಕೂಡ ಮಾಡುತ್ತೆ. ಯೂಶಲಿ ಮೆಹಂದಿನ ರಾತ್ರಿ ಮಿಕ್ಸ್ ಮಾಡಿ ಇಟ್ಬಿಟ್ಟು ಬೆಳಿಗ್ಗೆ ಹಚ್ಕೊಳ್ಬೇಕು, ನಮಗೆ ಡಾರ್ಕ್ ಕಲರ್ ಬೇಕು ಅಂದ್ರೆ. ಅಥವಾ ನಾವು ಸಂಜೆ ಯೂಸ್ ಮಾಡ್ತೀವಿ ಅಂದ್ರೆ ಬೆಳಿಗ್ಗೆನೆ ಕಲಸಿಟ್ಟಿರ್ಬೇಕು. ಕೆಲವೊಂದು ಸಾರಿ ಮರ್ತೋಗುತ್ತೆ. ಅಂಥ ಟೈಮಲ್ಲಿ ನಾವು ಇದನ್ನು ಇನ್ಸ್ಟೆಂಟಾಗಿ ಯೂಸ್ ಮಾಡೋದ್ರಿಂದ ಅಷ್ಟೇ ಡಾರ್ಕ್ ಕಲರ್ ಸಿಗುತ್ತೆ ನಮಗೆ. ಪೇಸ್ಟು ತುಂಬಾ ಗಟ್ಟಿ ಇರುತ್ತೆ ಸ್ನೇಹಿತರೆ. ನಿಮಗೆ ಅನುಕೂಲ ಆದರೆ ಹಾಗೆ ಹಚ್ಬೋದು, ಇಲ್ಲಾಂದರೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತೆಳ್ಳ ಮಾಡಿಕೊಂಡು ಕೂಡ ಹಚ್ಬೋದು. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾವು ಕೈಗೆ ಹೇಗೆ ಮೆಹಂದಿ ಬರ್ಕೊಳ್ತೀವಿ ನೋಡಿ, ಅದರದ್ದು ಸ್ಮೆಲ್ ಇರುತ್ತಲ್ಲ, ಆ ಸ್ಮೆಲ್ ಇತ್ತು. ಇದರಲ್ಲಿರೋ ಹೆನ್ನಾ ನಮಗೆ ನ್ಯಾಚುರಲ್ ಹೇರ್ ಡೈ ಥರ ಕೆಲಸ ಮಾಡುತ್ತೆ. ಹೆನ್ನಾ ಸ್ಟ್ರೆಂಥನ್ ಕೂಡ ಮಾಡುತ್ತೆ, ನರಿಶ್ ಮಾಡುತ್ತೆ, ಕಂಡೀಷನ್ ಮಾಡುತ್ತೆ, ಹಾಗೆ ಗ್ರೇ ಹೇರ್ ಕೂಡ ಕವರ್ ಮಾಡುತ್ತೆ. ಡಾರ್ಕ್ ರೋಸ್ಟ್ ಕಾಫಿ ಇರೋದ್ರಿಂದ ಇದು ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್. ಡಾರ್ಕ್ ರೋಸ್ಟ್ ಕಾಫೀಸ್ ಬೂಸ್ಟ್ ಹೇರ್ ಗ್ರೋತ್ ಕೂಡ, ಎನ್ಹಾನ್ಸ್ ಟೆಕ್ಸ್ಚರ್ ಆ್ಯಂಡ್ ಶೈನ್ ಕೂಡ ಆ್ಯಡ್ ಮಾಡುತ್ತೆ. ಇದರಲ್ಲಿ ಇಂಡಿಗೋ ಆಯಿಲ್ ಕೂಡ ಇದೆ. ಇದು ಡ್ಯಾಂಡ್ರಫ್ನ ಟ್ರೀಟ್ ಮಾಡುತ್ತೆ, ಪ್ರಿಮೆಚ್ಯೂರ್ ಗ್ರೇಯಿಂಗ್ನ ಪ್ರಿವೆಂಟ್ ಮಾಡುತ್ತೆ, ಡ್ರೈ ಹೇರ್ಗೆ ಕೂಡ ಕಂಡೀಷನ್ ಪ್ರೊವೈಡ್ ಮಾಡುತ್ತೆ. ಕೊಕೊನಟ್ ಆಯಿಲ್ ಕೂಡ ಇರೋದ್ರಿಂದ ಒಂದು ನಮ್ಮ ಹೇರ್ಗೆ ಮಾಯ್ಶ್ಚರೈಸರ್ ಪ್ರೊವೈಡ್ ಮಾಡಿ ನರಿಶ್ ಕೂಡ ಮಾಡುತ್ತೆ.
ಹೆನ್ನ ಅಪ್ಲೈ ಆದಮೇಲೆ 2 ಅವರ್ ಬಿಟ್ಟು ನಾವು ಜಸ್ಟ್ ಪ್ಲೇನ್ ವಾಟರಲ್ಲಿ ನಾವು ವಾಶ್ ಮಾಡಬೇಕು, ಶಾಂಪೂ ಮಾಡಬಾರ್ದು. ಹೆನ್ನ ಪೇಸ್ಟನ್ನು ಪ್ಲೇನ್ ವಾಟರಲ್ಲಿ ವಾಶ್ ಮಾಡಿದ್ಮೇಲೆ ಸ್ನೇಹಿತರೆ ಮತ್ತಷ್ಟು ಡಾರ್ಕ್ ಕಲರ್ ಬೇಕು ಅಂದರೆ ಮಾಮಾ ಅರ್ತ್ ಅವರ ಹೆನ್ನ ಬೇಸ್ಡ್ ಆಯಿಲ್ನ ಅಪ್ಲೈ ಮಾಡಬೇಕಂತೆ. ಹಚ್ಕೊಂಡಿದ್ದೀನಿ. ಇದು 1 ಅವರಿಂದ 2 ಅವರ್ ತನಕ ನೆನೆಯೋದಕ್ಕೆ ಬಿಡಬೇಕು. ಸೊ ಮಾಮಾ ಅರ್ತ್ ಅವರ ಹೆನ್ನ ಆಯಿಲ್ ಕೂಡ ಇದೆ. ಇದರಲ್ಲಿ ಹೆನ್ನ ಇದೆ ಎನ್ರಿಚ್ಡ್ ವಿತ್ ಆಂಟಿ ಮೈಕ್ರೋಬಿಯಲ್ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸಿಂದ ನಮ್ಮ ಸ್ಕ್ಯಾಲ್ಪ್ಗೆ ಒಂಥರ ಕಾಮ್ನೆಸ್ ಪ್ರೊವೈಡ್ ಮಾಡುತ್ತೆ, ಪ್ರಿಮೆಚ್ಯೂರ್ ಗ್ರೇಯಿಂಗ್ನ ಪ್ರಿವೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಂಡಿಗೋ ಆಯಿಲ್ ಕೂಡ ಇರೋದ್ರಿಂದ ಡ್ಯಾಂಡ್ರಫ್ಗೆ ಟ್ರೀಟ್ ಮಾಡುತ್ತೆ, ಡ್ರೈ ಹೇರ್ನ ಕಂಡೀಷನ್ ಮಾಡುತ್ತೆ. ಕಾಫಿ ಆಯಿಲ್ ಇರೋದ್ರಿಂದ ನಮ್ಮ ಹೇರ್ನ ಟೆಕ್ಸ್ಚರ್ ಇಂಪ್ರೂವ್ ಮಾಡುತ್ತೆ, ಸ್ಮೂತ್ ಆ್ಯಂಡ್ ಸಾಫ್ಟರ್ ಫೀಲ್ ಆಗುತ್ತೆ. ಹೆನ್ನ ಪೇಸ್ಟ್ ಹಾಗೆ ಆಯಿಲ್ ಎರಡೂ ಮೇಡ್ ಸೇಫ್ ಸರ್ಟಿಫೈಡ್, ಅಂದರೆ ಇದರಲ್ಲಿ ಟಾಕ್ಸಿನ್ ಆಗಿರ್ಬೋದು, ಹಾರ್ಮ್ಫುಲ್ ಕೆಮಿಕಲ್ಸ್ ಆಗಿರ್ಬೋದು, ಡೈಸ್ ಆಗಿರ್ಬೋದು ಇಲ್ಲ. ಇದೆಲ್ಲ ಇದ್ದಾಗ ನಮ್ಮ ಹೇರನ್ನು ಡ್ಯಾಮೇಜ್ ಆ್ಯಂಡ್ ಡ್ರೈ ಮಾಡುತ್ತೆ. ಈ ಹೆನ್ನ ಹೇರ್ ಆಯಿಲ್ ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ಶೈನಿಯರ್ ಆಗುತ್ತೆ, ಹಾಗೆ ಹೆನ್ನ ಕಲರ್ ಏನಿದೆಯೋ ಅದು ರಿಚ್ ಡಾರ್ಕ್ ಕಲರಲ್ಲಿ ನಮ್ಮ ಹೇರ್ಗೆ ಸಿಗುತ್ತೆ. ಕಲರ್ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ, ನೀವು ಒಂದ್ಸರಿ ಟ್ರೈ ಮಾಡಿ. ಇನ್ಸ್ಟೆಂಟಾಗಿ ಯೂಸ್ ಮಾಡಬೇಕು ಅಂದರೆ ಮಾಮಾ ಅರ್ತ್ ಅವರ ಪ್ರಾಡಕ್ಟನ್ನು ನೀವು ಯಾವಾಗ ಪರ್ಚೇಸ್ ಮಾಡಿದ್ರು, ಎಲ್ಲಿ ಪರ್ಚೇಸ್ ಮಾಡಿದ್ರು ಅವರ ವೆಬ್ಸೈಟಲ್ಲಿ ಒಂದು ಮರಕ್ಕೆ ಲಿಂಕ್ ಮಾಡ್ತಾರೆ, ಅಂದರೆ ಅದನ್ನು ನೀವು ಟ್ರ್ಯಾಕ್ ಕೂಡ ಮಾಡ್ಬೋದು. ಬೈ 2025 ಮಾಮಾ ಅರ್ತ್ ಅವರು 1 ಮಿಲಿಯನ್ ಮರಗಳನ್ನ ಬೆಳೆಸಬೇಕು ಅಂತ ಒಂದು ಇನಿಷಿಯೇಷನ್ ಕೂಡ ತೊಗೊಂಡಿದ್ದಾರೆ. ಮಾಮಾ ಅರ್ತ್ ಅವರ ವೆಬ್ಸೈಟ್ ಅಥವಾ ಆ್ಯಪಲ್ಲಿ ನೀವು ಶಾಪ್ ಮಾಡಿದಾಗ ನನ್ನ ಕೂಪನ್ ಕೋಡ್ ಕೂಡ ಜನ್ರೇಟ್ ಆಗಿದೆ, ನೀವು ಅಪ್ಲೈ ಮಾಡಿಬಿಟ್ಟು ಎಕ್ಸ್ಟ್ರಾ ಡಿಸ್ಕೌಂಟ್ ತೊಗೊಳ್ಬೋದು. ಈ ಕೂಪನ್ ಕೋಡ್ ನಿಮಗೆ ಅವರ ವೆಬ್ಸೈಟಲ್ಲಿ ಮಾತ್ರ ನಿಮಗೆ ಅವೈಲೇಬಲ್ ಇರೋದು. ಆ್ಯಂಡ್ ಇದು ಬಿಟ್ಟರೆ ನೀವು ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಎಲ್ಲ ಕಡೆಯೂ ಶಾಪ್ ಮಾಡ್ಬೋದು. ಆ್ಯಂಡ್ ಈ ಆ್ಯಪ್ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ iOS ಆ್ಯಂಡ್ ಆಂಡ್ರಾಯ್ಡ್ ಮೊಬೈಲಲ್ಲಿ ಅವೈಲೇಬಲ್ ಇದೆ. ಲಿಂಕ್ ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ಚೆಕ್ ಮಾಡಿ ಸ್ನೇಹಿತರೆ. ಈಗ ರಾಜೇಶ್ ಹೇಳಿದ್ರು ಹೊರಡೋಣ ಅಂತ ಹೇಳಿಬಿಟ್ಟು, ಸೊ ನಾನೀಗ ರೆಡಿಯಾಗಿ 5-10 ಮಿನಿಟ್ಸ್ ಹೊರಡ್ತೀನಿ. ಇವತ್ತು ನಾನು ಹೋಗ್ತಾ ಇರೋದು ಮಲ್ಲೇಶ್ವರಮಲ್ಲಿರೋ ಸುದರ್ಶನ್ ಸಿಲ್ಕ್ಸ್ಗೆ. ಅಂದರೆ ಇದು ಹೊಸದಾಗಿ ಆಗಿದ್ದಲ್ಲಿ, ಹೊಸದಂದರೆ ತುಂಬ ವರ್ಷದಿಂದ ಆಗಿದೆ, ನಾನು ಹೋಗಿರಲಿಲ್ಲ. ಹೇಳಿದ್ನಲ್ಲ ಬಹಳ ವರ್ಷನೇ ಆಯಿತು ಬೆಂಗಳೂರಲ್ಲಿ ನಾನು ಶಾಪಿಂಗ್ ಮಾಡಿ. ಮೈಸೂರಿಗೆ ಹೋದಾಗ ಮೈಸೂರಲ್ಲಿ ಮಾಡ್ತಾಯಿದ್ದೆ. ಸೀರೆ ಶಾಪಿಂಗ್ ಬೆಂಗಳೂರಲ್ಲಿ ಬಹಳ ವರ್ಷ ಆದಮೇಲೆ ಹೋಗ್ತಾ ಇದ್ದೀನಿ. ಹೋಪ್ ನನಗೆ ನಾನು ಅಂದ್ಕೊಂಡಿರೋ ಸೀರೆ ಸಿಗುತ್ತೆ ಅಂತ ಹೇಳಿಬಿಟ್ಟು. ಸೊ 1-2 ಕಡೆ ವಿಸಿಟ್ ಮಾಡೋಣ ಅಂತ ಇದ್ದೀನಿ, ನೋಡೋಣ. ಒಂದಿಲ್ಲ ಅಂದರೆ ಇನ್ನೊಂದು ಕಡೆ ಹೋಗ್ಬೋದಲ್ವಾ. ಸೊ ನಮ್ಮ ಹಬ್ಬದ ಶಾಪಿಂಗ್ ಶುರುವಾಗಿದೆ, ಬನ್ನಿ ಸ್ನೇಹಿತರೆ ಹೋಗೋಣ. कलर डल नहीं $50% ಆಫ್ ಅಂತ ಕೊಡ್ತಾರೆ, ಬರೀ 20% ಅಷ್ಟೇ. ಚೆನ್ನಾಗಿದ್ದೀರಾ? ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಸಿಕ್ತಾಗ ಮಾತಾಡ್ತಿದ್ದ ನನಗೆ ಆ್ಯಕ್ಚುಲಿ ಮಾತಾಡ್ತಿದ್ರೆ ಗೊತ್ತಾಗಿಲ್ಲ. ಓ ಎಸ್, ಥ್ಯಾಂಕ್ ಯು ಸೊ ಮಚ್. 1:30 ಒಳಗಡೆ ಯಾ ಥ್ಯಾಂಕ್ಸ್. ಪಾಪನ ಕೇಳಿದೆ ಅಂತೇಳಿ ತುಂಬ ಚೆನ್ನಾಗಿ ಮಾತಾಡ್ತೀರಾ. ನಾನೇ ಟ್ರೈ ಮಾಡ್ತಾ ಇರ್ತೀನಿ. ಹಾಗೆ ಮಾಡಿಬಿಟ್ರು. ಈ ಥರ ಇಷ್ಟೊಂದು ಪ್ರೀತಿ ನನಗೆ ಮಾತಾಡ್ತಿರೋದು. ಸೆಲ್ಫಿ ತಗೋತಾ ಇದ್ದಾರೆ. ಆ್ಯಕ್ಚುಲಿ ನೋಡಿದ್ದೀನಿ, ನೀವು ಒಂದು ಸ್ಯಾರಿ ಹೇಳಿದ್ರಲ್ವಾ, ತಯಾರು ಮಾಡಿದ್ದೆ ಕಚ್ಚಪಂಚೆ ಸ್ಯಾರಿದು ನೋಡಿ. ತುಂಬ ಜನನೇ ಇದ್ದಾರೆ. ನಾನು ಅದೇ ಅಲ್ಲಿಂದ ಅಬ್ಸರ್ವ್ ಮಾಡಿದೆ, ಇವ್ರು ಅವರೆಲ್ಲ ಲಾಗ್ ಮಾಡ್ತಾರೆ, ಅದಕ್ಕೆ ಇವ್ರಿಗೆ ಹೆಂಗೆ ಪರಿಚಯ ಅಂತ ನಾನು ಅಲ್ಲಿ ತುಂಬ ನೋಡ್ತಿದ್ದೆ ಅವಾಗ ಮನೇಲಿ. ನಾನು ಇವ್ರು ನೋಡೋ ಸ್ಯಾರಿ ಕಲ್ತಿರೋದು ಕೂಡ ನಾನು ಪರಿಚಯ. ನೀವು ಹೇಳ್ಕೊಂಡ್ರೆ ಸ್ಯಾರಿ ಡಿಪ್ಪಿಂಗ್ ಎಲ್ಲ ನಾನು ಎಷ್ಟೊಂದು ಜನ ಕಸ್ಟಮರ್ಸಿಗೆಲ್ಲ ಟ್ರಯಲ್ ಮಾಡ್ತೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ. ಅವಳು ಸಾರಿ ಎಷ್ಟು ಸ್ವೀಟ್ ತುಂಬ ಚೆನ್ನಾಗಿದ್ದಾಳೆ.
ಸೆಲ್ಫಿ ತಗೊಂಡೆ. ಕೊಡಿ ಕೊಡಿ, ನಾನೇ ತೆಗಿತೀನಿ. ನಿಂತ್ಕೊಂಡು ಕೂಡ ಚೆನ್ನಾಗಿದೆ. ಫಸ್ಟ್ ಟೈಮ್ ಇಷ್ಟೊಂದು ಜನ ಎಲ್ಲರೂ ಬ್ಲಾಗ್ಸ್ ನೋಡೋರು ಸಿಕ್ಕಿರೋದು. ಕೊಡಿ ಕೊಡಿ. ನೀನು ಈ ಕಡೆ ಬರ. ಓ ಯಾಕೋ ಕರೆಂಟು ಹಾಂ ಹೋಗೋದು ಬರೋದು ಮಾಡ್ತಾ ಇದೆ. ತುಂಬ ಚೆನ್ನಾಗಿ ಮಾತಾಡ್ತಾರೆ. ನನಗೆ ವಾಯ್ಸ್ ಇಷ್ಟ. ನಾನೆಲ್ಲ ವಾಯ್ಸ್ ತುಂಬ ಸ್ವೀಟ್. ಎಲ್ಲರೂ ಕಡೆಯಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತೀರಾ. ಆನ್ಲೈನಿಂದ ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತೀರಾ. ನಾನು ಇವತ್ತು ಎಲ್ಲಿರ್ತೀನೋ ಗೊತ್ತಿಲ್ಲ. ಕ್ಲೌಡ್ 9 ಅಂತಾರಲ್ಲ. ಓಕೆ ಥ್ಯಾಂಕ್ಸ್ ಫಾರ್ ದ ಸಪೋರ್ಟ್. ಚೈತ್ರ ಫ್ರೆಂಡ್ ಸಿಕ್ಕಿದ್ರು. ಸೀರೆ ಬಂದು ಇದು ಸ್ನೇಹಿತರೆ, ಈ ಕಲರ್ ನನ್ನ ಹತ್ರ ಇರಲಿಲ್ಲ. ಇದು ಇಲ್ಲಿ ಒಂದು ಸಿಲ್ವರ್ ಕಲರ್ ಇದೆ ಬಾರ್ಡರು, ಅದರ ಮೇಲ್ಗಡೆ ಮತ್ತು ಕೆಳಗಡೆ ಫ್ಲವರ್ಸ್ದಿದೆ. ಸೊ ಇಲ್ಲಿಗೆ ಡಿಫ್ರೆನ್ಸ್ ಮತ್ತು ಇಲ್ಲಿಗೆ ಡಿಫ್ರೆನ್ಸ್ ನೋಡಿ. ಈಗ ನಿಮ್ಗೆ ಏನು ಕಲರ್ ಕಾಣ್ತಿದೆಯಲ್ಲ ಅದೇ ಕಲರ್ ಇರೋದಿದು. ಒಂಥರ ಸಾಫ್ಟ್ ಬನಾರಸಿ ಸಿಲ್ಕ್ ಅಂತ ಇದು. ಹೋಲ್ ಸಾರಿ ಹೀಗೆ ಇರೋದು. ಇಲ್ಲಿ ಕುಚ್ಚಿದೆ, ಇದು ಅದರ ಸೆರಗು. ತುಂಬ ಡಿಫ್ರೆನ್ಸ್ ಏನಿಲ್ಲ. ಸೀರೆ ಫುಲ್ ಸಿಲ್ವರ್ ಕಲರ್ದಿದೆ, ಹಾಗಾಗಿ ಇದರ ಪ್ಯಾಟರ್ನ್ ಇಲ್ಲ ಅಂದ್ಬಿಟ್ಟು ತೊಗೊಂಡೆ. ಇದರ ಪ್ರೈಸ್ ನೋಡಿ, ಇದ್ರ ಮೇಲೆ 10% ಡಿಸ್ಕೌಂಟ್ ಸಿಕ್ತು. ಸೊ ಹೀಗಿದೆ ಸ್ನೇಹಿತರೆ. ಕಲೆಕ್ಷನ್ಸ್ ಏನು ಆಗೋಗಿತ್ತಾ ಅಥವಾ ಬರೋದಿತ್ತಾ ನನಗೆ ಗೊತ್ತಿಲ್ಲ. ನನಗೆ ಇದೊಂದು ಇಷ್ಟ ಆಯಿತು. ಇನ್ನು ಬೇರೆ ಥರದ್ದು ನೋಡ್ತೀನಿ. ಈಗ ಟ್ರೆಂಡಲ್ಲಿದೆ ಅಲ್ವಾ ಸಿಲ್ವರ್ ಬಾರ್ಡರು, ಮಧ್ಯ ಫುಲ್ಲು ಬುಟ್ಟ ಬುಟ್ಟ ಸಿಲ್ವರ್ ಇರೋದು. ಆ ಥರದ್ದು ನನಗೆ ಸಿಗಲಿಲ್ಲ. ಆ ಥರದನ್ನು ನೆಕ್ಸ್ಟ್ ಟೈಮ್ ಹೋದಾಗ ನೋಡ್ತೀನಿ. ಇನ್ನೂ ಒಂದು ಕಡೆ ಹೋಗಬೇಕಿತ್ತು ಸ್ನೇಹಿತರೆ. ರಾಜೇಶ್ ಮೀಟಿಂಗ್ ಇದೆ, ಬೇಗ ಹೋಗೋಣ ಬಾ ಅಂದ್ಬಿಟ್ಟು ಕರ್ಕೊಂಡು ಬಂದುಬಿಟ್ರೆ. ಆ್ಯಕ್ಚುಲಿ ನಾವು ಹೊರಟಿದೆ ಲೇಟು. ಅವ್ರಿಗೆ ಕಾಲ್ ಬಂದುಬಿಡ್ತು ಹೊರಡೋ ಟೈಮಲ್ಲಿ. ಅರ್ಧ ಗಂಟೆ ಮಾತಾಡಿದ್ದಾರೆ, ಹಾಗಾಗಿ ಲೇಟ್ ಆಯಿತು. ಅಲ್ಲಿ ಹೋದ್ಮೇಲೆ ನಾನು ಹೋಗಬೇಕಾದ್ರೆ ಟೈಮ್ ನೋಡಲಿಲ್ಲ, ಅಲ್ಲಿ ಹೋಗಿದಾಗೂ ಟೈಮ್ ನೋಡಲಿಲ್ಲ. 1 ಗಂಟೆ ಆಗೋಯಿತು, ಬೇಗ ಬೇಗ ಮಾಡು ಅಂದರು. ನಾನು ಬರೀ 1 ಫ್ಲೋರಲ್ಲೇ ಇದ್ದೆ. ಅದಾದಮೇಲೆ ಇನ್ನೂ 2 ಫ್ಲೋರ್ ಇದೆ ಮೇಲೆ, ಅಲ್ಲೆಲ್ಲನೂ ನೋಡ್ಕೊಂಡು ಬಂದೆ. ಸೀರೆಗಳು ಪ್ಯೂರ್ ಸಿಲ್ಕ್ ಸ್ಯಾರಿ ಲೈಕ್ 20,000, 18,000, 35,000, 55,000 ಆ ಥರ ಎಲ್ಲ ತುಂಬ ಚೆನ್ನಾಗಿತ್ತು. ಅದೆಲ್ಲ ವೆಡ್ಡಿಂಗ್ ಸ್ಯಾರೀಸ್ ಅಂದ್ಬಿಟ್ಟು. ಅದಕ್ಕೆ ಅವರಿಲ್ಲ ಇದು ವೆಡ್ಡಿಂಗಿಗೆ ಅಂತಲ್ಲ, ನೀವು ತೊಗೊಳ್ಬೋದು ತೊಗೊಳ್ಳಿ ಅಂತ ಇದ್ದರು. ನನಗೆ ಯಾವ ಥರದ್ದು ಬೇಕಿತ್ತೋ ಅದು ನನಗೆ ಸಿಗಲಿಲ್ಲ ಸ್ನೇಹಿತರೆ. ಹಾಗಾಗಿ ಇನ್ನೊಂದು ದಿನ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ರಾಜೇಶ್ ಇನ್ನೊಂದು ದಿನ ಕರ್ಕೊಂಡು ಹೋಗ್ತೀನಿ ಕಣೋ, ಈಗ ಟೈಮ್ ಇಲ್ಲ, ಬೇಗ ಹೊರಡೋಣ ಅಂದ್ಬಿಟ್ಟು ಬಂದುಬಿಟ್ವಿ. ನಾನು ಬಂದಮೇಲೆ ಇನ್ನೂ ಅಡುಗೆ ಮಾಡಬೇಕಿತ್ತು. ಸಾನು ಬರೋ ಟೈಮ್ ಅವ್ರಿಗೆ ಕರ್ಕೊಂಡು ಬರೋದಕ್ಕೆ ಹೋಗಬೇಕಿತ್ತು. ಹಾಗಾಗಿ ಇನ್ನೊಂದು ಸರಿ ಹೋಗೋಣ. ಇನ್ನೇನು ಹಬ್ಬಗಳು ಶುರುವಾಗಿದೆ. ಗಣೇಶ ಹಬ್ಬನೂ ಬರುತ್ತೆ, ಗೌರಿ ಹಬ್ಬ ಬರುತ್ತೆ. ನೋಡೋಣ ಯಾವಾಗ ಕರ್ಕೊಂಡು ಹೋಗ್ತಾರೆ ಅಂಥೇಳಿ. ಸೊ ಇವತ್ತಿನ ವ್ಲಾಗ್ ಸ್ನೇಹಿತರೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನಗೆ ಅಲ್ಲಿ ಸಿಕ್ಕಿದ್ರಲ್ವಾ, ನನಗೆ ಎಷ್ಟು ಖುಷಿ ಆಯಿತು ಅಂತೀರಾ. ಒಬ್ಬರಲ್ಲ ಇಬ್ಬರಲ್ಲ ಅವ್ರಿಗೆ 5 ಜನ ನನಗೆ ಮಾತಾಡಿಸ್ತಾ ಇದ್ರೆ ನಿಜವಾಗ್ಲೂ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ, ಅಷ್ಟೊಂದು ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಸಿಕ್ಕಿದವ್ರು ಎಲ್ಲರಿಗೂ ಥ್ಯಾಂಕ್ ಯು ಒನ್ಸ್ ಅಗೇನ್. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ, ಒಂದೊಂದು ವೀಡಿಯೋನು ನೆನೆಸ್ಕೊಂಡು ಈ ಥರ ಮಾಡಿದ್ರಿ ಅಲ್ವಾ, ನನಗೆ ಅದು ತುಂಬಾ ಯೂಸ್ ಆಗ್ತಾ ಇದೆ ಅಂತ ಹೇಳಿದರು. ಸೊ ಖುಷಿ ಆಯಿತು. ನೀವು ನನ್ನ ವೀಡಿಯೋನ ನೀವು ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸ್ನೇಹಿತರೆ. ಹೀಗೆ ಪ್ಲೀಸ್ ಲೈಕ್ ಮಾಡಿಬಿಡಿ, ಶೇರ್ ಮಾಡಿ. ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋಲಿ. ಬಾಯ್ ಸ್ನೇಹಿತರೆ.